student? I want Hindi don't. No, I want Kannada only. Don't Kannada don't want. Hindi don't want. Only English one. Only English one. Okay. I say that you say Hindi. Okay. I don't know Hindi, English, etc. No, Only Hindi. Kannada, Tulu. Hindi and Kannada no. Only English. I don't know, Baba. I say that only you see. Okay, okay. What you say? You do that. You do that. Okay. You do that. Your cleaning work don't do. Okay. I only I am kitchen cleaning. only clean. Happy. I also ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಸ್ಟಾರ್ಟಿಂಗ್ ವೀಡಿಯೋನೇ ಹಾಕಿದ್ದೀನಿ. ಯಾವುದೇ ಥರ ವಾಯ್ಸ್ ಓವರ್ ಕೊಟ್ಟಿಲ್ಲ. ನನ್ನ ಮಗಳು ಯಾವ ಥರ ಮಾತಾಡ್ತಾಳೆ, ಎಷ್ಟು ಜೋರಾಗಿದ್ದಾಳೆ ಅಂತೇಳಿ. ಆ್ಯಕ್ಚುಲಿ ಅವಳು ಸ್ಕೂಲಲ್ಲಿ ಅವ್ರ ಮಿಸ್ಗಳು ಏನು ಮಾತಾಡಿರ್ತಾರೆ ಅದನ್ನು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಾಯ್ತಾ, ನನ್ನ ಮೇಲೆ, ಅಮ್ಮನ ಮೇಲೆ. ಸೊ ಅದೊಂದಿಷ್ಟು ಹಾಕಿದ್ದೀನಿ. ಪ್ಲೀಸ್ ಯಾರೂ ಕಣ್ದೃಷ್ಟಿ ಹಾಕಬೇಡಿ. ಸುಮಾರು ಜನ ಹೇಳ್ತಾರೆ ಸೊ ಹಾಕಬೇಡಿ ವಿಡಿಯೋ ಅಂತ. ಸೊ ಹಾಕದೇ ಇರೋಕ್ಕೂ ಆಗಲ್ಲ ನನಗೆ. ಸೊ ಮೆಮೊರಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅವಳು ಯಾವ ಥರ ಮತ್ತು ನನಗಂತೂ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಸೊ ಹಾಗೆ ಸೊಪ್ಪು ತಂದಿದ್ದೆ, ಸೊಪ್ಪು ಸಾರು ಮಾಡೋಣ ಅಂಥೇಳಿ ಎಲ್ಲ ಥರ ಸೊಪ್ಪು ಹಾಕಿ, ಹಾಗೆ ಬೇಳೆನೂ ಅಷ್ಟೇ, ಮೊಸರು ದಾಲು ಮತ್ತು ತೊಗರಿಬೇಳೆ ಎರಡನ್ನೂ ಹಾಕಿ ಯೂಸ್ ಮಾಡ್ತೀನಿ. ತುಂಬ ಒಳ್ಳೆಯದು, ವಿಟಮಿನ್ಸ್ ಇರುತ್ತೆ. ಸೊ ಎಲ್ಲದನ್ನು ಹಾಕಿ ಟೊಮೊಟೊ, ಈರುಳ್ಳಿ ಮತ್ತು ಸೊಪ್ಪು, ಬೇಳೆ ಎಲ್ಲದನ್ನು ಹಾಕಿ ಒಂದು 15 ವಿಸಲ್ ಹೊಡೆಸ್ಕೊಳ್ತೀನಿ. ತುಂಬ ಚೆನ್ನಾಗುತ್ತೆ. ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ವಿಸಲ್ ಹೊಡೆಸ್ಕೊಳ್ತೀನಿ. ಆವಾಗ ಇನ್ನೂ ಚೆನ್ನಾಗೇ ಬೇಯುತ್ತೆ ಅಂತೇಳಿ. ಸೊ ಆ್ಯಕ್ಚುಲಿ ಇದು ಮಂಡೇ ವಿಡಿಯೋ ಆಗಿರುತ್ತೆ. ಸೊ ಮಂಡೇ ಆ್ಯಕ್ಚುಲಿ ಈವ್ನಿಂಗ್ಗಿಂತ ನೈಟ್ ವಿಡಿಯೋ ಅಂತಲೇ ಹೇಳ್ಬೋದು. ಅರೌಂಡ್ 7:30 ಶುರು ಮಾಡಿರೋ ವಿಡಿಯೋ ಇದು. ಸೊ ಆವಾಗ ಶುರು ಮಾಡಿರುವಂಥದ್ದು. ಸೊ ಸುಮಾರು ಜನ ಕೇಳ್ತಾರೆ, ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಟಿದ್ದೀರಾ ಅಂತ. ಇಲ್ಲ, ಉಪ್ಪನ್ನು ಪಿಂಗಾಣಿಲೇ ಹಾಕಿರ್ತೀನಿ. ಸೊ ಅದನ್ನು ನಾನು ಯೂಸ್ ಮಾಡಲ್ಲ. ಪಿಂಗಾಣಿಲಿ ಹಾಕಿರುವಂಥ ಉಪ್ಪು ಯೂಸ್ ಮಾಡಲ್ಲ, ರೇರು. ಇದನ್ನು ಪ್ಲಾಸ್ಟಿಕಲ್ಲಿ ಹಾಕಿರೋದನ್ನು ಯೂಸ್ ಮಾಡ್ತೀನಿ. ಯಾಕಂದರೆ ಇನ್ನೊಂದು ಉಪ್ಪು, ಪುಡಿ ಉಪ್ಪು ಹಾಕಿರೋ ಪಿಂಗಾಣಿ ಒಡೆದೋಗ್ಬಿಟ್ಟಿದೆ. ಅದಕ್ಕೆ ತರಲಿಕ್ಕಾಗಿಲ್ಲ, ಎಮರ್ಜೆನ್ಸಿಗೆ ಅದರಲ್ಲೇ ಹಾಕಿಟ್ಟಿದ್ದೀನಿ. ಹಾಗೆ ಫ್ರೆಶಪ್ ಆಗಿ ಸ್ವಲ್ಪ ಲೋಷನ್ ಎಲ್ಲ ಹಚ್ಕೊಂಡಿದ್ದು, ಯಾಕೋ ಡ್ರೈ ಅನ್ನಿಸ್ತಾ ಇತ್ತು. ಹಾಗೆ ಸ್ವಲ್ಪ ಹೆಲ್ತ್ ಚೆಕಪ್ ಇತ್ತು. ಹೆಲ್ತ್ ಚೆಕಪ್ಪಿಗೆ ಬೇರೆ ಕ್ಲಿನಿಕ್ಕಿಗೆ ಹೋಗಬೇಕು. ಅರೌಂಡ್ 7:30-8 ಡಾಕ್ಟ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸೊ ಹಾಗಾಗಿ ಅಡುಗೆ ಎಲ್ಲ ಮಾಡಿಬಿಟ್ರೆ ಸೊ ಬರೋದ್ರೊಳಗೆ ಅಮ್ಮ ಊಟ ಮಾಡಿಸಿ ಮಗುನ ಮಲಗಿಸ್ತಾರೆ. ಸೊ ರಿಲ್ಯಾಕ್ಸ್ ಆಗಿರುತ್ತೆ ಅಂಥೇಳಿ ಈಗೀಗ ಸಂಜೆ ಮೇಲೆ ಸಾಂಬಾರು ಮಾಡ್ಕೊಳ್ತೀನಿ. ಸೊ ಹಗಲಿಡೀ ಅಂದರೆ ಡೇ ಟೈಮಲ್ಲಿ ಏನೂ ಅಷ್ಟೊಂದು ರೊಟ್ಟಿನಿ ಇರಲ್ಲ. ಹಾಗಾಗಿ ಈವ್ನಿಂಗ್ ವಿಡಿಯೋನೇ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ರಾಘವೇಂದ್ರ ಸ್ವಾಮಿ ಪ್ರಸಾದ. ಸೊ ಇದೊಂದು ಇಲ್ಲೇ ಇಟ್ಕೊಂಡಿರ್ತೀನಿ. ಸುಮಾರು ಜನ ಕೇಳ್ತಾರೆ ಏನಂದರೆ ಹೇಗೆ ಇದನ್ನೆಲ್ಲ ಮೇಂಟೈನ್ ಮಾಡ್ತೀರಾ ಅಂತ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಸೊ ಮೇಂಟೈನ್ ಮಾಡಬೇಕು ಅಂತ ಇದ್ದಾಗ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಸೊ ಇದು ನಾನು ಹೊಸದಾಗಿ ತೊಗೊಂಡಿರೋ ಬ್ಯಾಗು ಮಿಂತ್ರಾದಲ್ಲಿ. ಸೊ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ. ಸೊ ನಾನು ಫ್ರೆಶಪ್ ಆಗಿ ಬರೋಷ್ಟೊತ್ತಿಗೆ ವಿಸಲ್ಸ್ ಆಗಿತ್ತು. ಸೊ ಇನ್ನೊಂದು ಸ್ವಲ್ಪ ಸೊಪ್ಪಿತ್ತು, ಅಮ್ಮ ಎಲ್ಲ ಬಿಡಿಸ್ಕೊಟ್ರು. ಸೊ ಅಷ್ಟೊತ್ತಿಗೆ ಆಟೋ ಬುಕ್ ಮಾಡಿದ್ದೆ, ಆಟೋ ಬಂತು. ಸೊ ಆಟೋಕ್ಕೆ ಹೋಗಿ ಬಂದು ಚೆಕಪ್ ಮಾಡಿಸ್ಕೊಂಡು ಬಂದೆ. ರೆಗ್ಯುಲರ್ ಚೆಕಪ್ ಇತ್ತು ಸ್ವಲ್ಪ. ಸೊ ಬಂದಮೇಲೆ ಬೇಳೆ ಬೆಂದಿತ್ತು. ಸೊ ಒಗ್ಗರಣೆ ಮಾಡಿದೆ. ಒಗ್ಗರಣೆಗೆ ಸಾಂಬಾರು ಪುಡಿ, ಖಾರದ ಪುಡಿ, ಹಾಗೆ ಆ್ಯಸ್ ಯೂಶುವಲ್ ಬೆಳ್ಳುಳ್ಳಿ, ಇಂಗು, ಶುಂಠಿ ಎಲ್ಲ, ಕರಿಬೇವು ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಮಾಡಿ ಒಂದು ಕುದಿ ಒರೆಸಿದ್ರೆ ಸೊಪ್ಪು ಸಾರು ರೆಡಿ ಆಗುತ್ತೆ. ಸೊ ಏನಂದರೆ ಸೊ ಇದೇ ಥರ ರೊಟೀನ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ದಿನ ತುಂಬ ಕ್ಲೀನ್ ಇರುತ್ತೆ ಅಡುಗೆ ಮನೆ, ಒಂದೊಂದು ದಿನ ಅವ್ಯವಸ್ಥೆ ಆಗಿರುತ್ತೆ. ಸೊ ನಾನು ಹೇಗೆ ಅಡ್ಜಸ್ಟ್ ಆಗುತ್ತೆ ಹಾಗೆ ಮಾಡ್ಕೊಳ್ತೀನಿ ಅಷ್ಟೇ. ಒಂದೊಂದು ದಿನ ಇವತ್ತು ಬೆಳಗ್ಗೆಯಿಂದ ಏನೂ ಮಾಡೋಕ್ಕೂ ಮೂಡಿರಲಿಲ್ಲ. ಸೊ ಹಾಗಾಗಿ ಏನೂ ಮಾಡಿರಲಿಲ್ಲ. ಸೊ ಮಧ್ಯಾಹ್ನವೂ ಅಷ್ಟೇ ಗಂಜಿ ಇಟ್ಟು ನಿನ್ನೆ ಮಾಡಿದ್ದು ಗೋರಿಕಾಯಿ ಪಲ್ಯನೇ ಇತ್ತು, ಅದಕ್ಕೆ ಬಿಟ್ಬಿಟ್ಟಿದ್ದೆ. ಇನ್ನು ಸಂಜೆ ಮೇಲೆ ಸೊಪ್ಪು ತಂದು ಸೊಪ್ಪು ಸಾರು ಮಾಡಿಕೊಂಡು ಹಾಗೆ ವೈಟ್ ರೈಸ್ ಇಟ್ಕೊಳ್ತಾ ಇದ್ದೀನಿ. ಮಗಳಿಗೆ ಆಲ್ರೆಡಿ ಬಾಯ್ಲ್ಡ್ ರೈಸ್ ಇದೆ. ಸೊ ನಾನು ವೈಟ್ ರೈಸ್ ಊಟ ಮಾಡ್ತಾಯಿದ್ದೀನಿ. ಬಾಯ್ಲ್ಡ್ ರೈಸ್ ನನ್ನ ಮಗಳು ಚೆನ್ನಾಗಿ ಊಟ ಮಾಡ್ತಾಳೆ. ಅವಳಿಗೆ ವೈಟ್ ರೈಸ್ ಅಂದರೆ ಅಷ್ಟೊಂದು ಇಷ್ಟಪಡಲ್ಲ. ಬಾಯ್ಲ್ಡ್ ರೈಸ್ ಆದರೆ ಚೆನ್ನಾಗಿ ಊಟ ಮಾಡ್ತಾಳೆ.
ಸೊಪ್ಪು ಅಷ್ಟೇ ನಾನು ಬರೋದ್ರೊಳಗೆ ಊಟ ಮಾಡಿಸಿ ಅಮ್ಮ ಮಲಗ್ಸೋಕ್ಕೆ ರೆಡಿ ಮಾಡ್ತಾಯಿದ್ರು. ನಾನು ನೋಡಿ ಎಚ್ಚರ ಆಗಿಬಿಡ್ಲು. ಅದಕ್ಕೆ ಹೇಳಿದೆ ಒಟ್ಟಿಗೆ ಊಟ ಮಾಡೇ ಮಲ್ಕೊಬಿಡೋಣ ಬಿಡಮ್ಮ ಅಂಥೇಳಿ. ಈಗ ಸ್ವಲ್ಪ ಮಧ್ಯಾಹ್ನ ರೂಟೀನ್ ಚೇಂಜ್ ಆಗಿದೆ ಅವಳದು. ಆಫ್ಟರ್ನೂನ್ ಮಲ್ಕೊಳ್ಳೋಳು, ನಾನು ಸ್ವಲ್ಪ ಬ್ಯುಸಿ ಆಗಿಬಿಡ್ತೀನಿ ಅದು ಇದು ಕೆಲಸದಲ್ಲಿ, ಮಲ್ಸೋಕ್ಕಾಗಲ್ಲ. ಸೊ ಅವಳು ಮಲಗಲ್ಲ. ಸೊ ಸಂಜೆ ಒಂದು 7:30 8 o'clock ಮಲ್ಕೊಬಿಡ್ತಾಳೆ. ಸೊ ಮಲಗ್ತಾಯಿದ್ಲು, ನನ್ನನ್ನು ನೋಡಿ ಎದ್ದು ಬಂದುಬಿಟ್ಲು. ಸೊ ಅದಕ್ಕೆ ಹೇಳಿದೆ ಅಮ್ಮನಿಗೆ ಒಟ್ಟಿಗೆ ಊಟ ಮಾಡಿ, ಏನಿಲ್ಲ ಒಟ್ಟಿಗೆ ಊಟ ಮಾಡಿ ಮಲ್ಕೊಬಿಡೋಣ ಅಂತೇಳಿ. ಇದಿಷ್ಟು ಕತೆ ಆಗುತ್ತೆ. ಹಾಗೆ ಸುಮಾರು ಸ್ವಲ್ಪ ಪಾತ್ರೆ ಇತ್ತು, ಬೆಳಗ್ಗೆಯಿಂದನೂ ಅಮ್ಮನೇ ಎಲ್ಲ ವಾಶ್ ಮಾಡಿ ಮಿಷನಿಗೆ ಹಾಕಿದ್ರು. ಅಂದರೆ ಎಲ್ಲ ಇಟ್ಟಿದ್ರು, ನಾನು ಮಿಷನಿಗೆ ಹಾಕಿದೆ. ಸುಮಾರು ಜನ ಡಿಶ್ ವಾಷರ್ ಬಗ್ಗೆನೂ ಕೇಳ್ತಾರೆ, ಸೊ ವರ್ತಾ ಏನು ಅಂತೇಳಿ. ನನ್ನ ಪ್ರಕಾರ ನಾನು ಸುಮಾರು ಸಲ ಹೇಳಿದ್ದೀನಿ ವರ್ತು. ಸೊ ಕ್ರಿಟಿಕಲ್ ಸಿಚುವೇಷನಲ್ಲಿ ಅಥವಾ ಏನೇ ಒಂದು ಆರೋಗ್ಯ ಸಮಸ್ಯೆ ಏನೇ ಒಂದಿದ್ರು ಸೊ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಪಾತ್ರೆ ಇತ್ತು, ಅದನ್ನೆಲ್ಲ ಕೈಯಲ್ಲೇ ತೊಳೆದ್ಬಿಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಕೆಲವೊಂದು ಸಲ ಹೆಣ್ಮಕ್ಳು ಜೀವನನೇ ಇಷ್ಟ ಆಗುತ್ತೆ. ಸೊ ಏನೇ ಒಂದು ಸಮಸ್ಯೆ ಆಗಲಿ, ಏನೇ ಒಂದು ಹೆಲ್ತ್ ಇಶ್ಯೂಸ್ ಆಗಲಿ, ಏನೇ ಒಂದಿದ್ರು ಸೊ ನಡೀತಾನೆ ಇರುತ್ತೆ. ಎಲ್ಲ ಕೆಲಸಗಳು ನಡಿಲೇಬೇಕು. ಮೇಯ್ನಾಗಿ ಅಡುಗೆ ಡಿಪಾರ್ಟ್ಮೆಂಟಲ್ಲಿ ಕೆಲಸಗಳು ಆಗಲೇಬೇಕು. ಸೊ ಮನೆಗಳು ಹೇಗೇಗೋ ಹಾಗಾಗಿ ಅವ್ಯವಸ್ಥೆಗೆ ಬಿದ್ದರೂ ಸೊ ಅಡುಗೆಗಳು ಸರಿಯಾಗಬೇಕು. ಸೊ ಆ ಥರ ನನ್ನ ಅಭಿಪ್ರಾಯ. ಸೊ ಮಧ್ಯಾಹ್ನ ಏನೋ ಒಂದು ಗಂಜಿ ಮಾಡಿ ಚೌಳಿಕಾಯಿ ಪಲ್ಯ ಊಟ ಮಾಡಿದ್ವಿ. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಅಯ್ಯೋ ಹಿಂಗೆ ಮಾಡಿಬಿಟ್ನಲ್ಲ ಅಂತೇಳಿ. ಅದಕ್ಕೆ ಸಂಜೆ ಸೊಪ್ಪು ತಂದು ಸೊಪ್ಪು ಸಾರು ಮಾಡಿಕೊಂಡೆ. ಸೊ ಇದಿಷ್ಟು. ಆಮೇಲೆ ನಾಳೆಗೆ ನನ್ನ ಮಗಳು ಸುಮಾರು ದಿನದಿಂದ ಇಡ್ಲಿ ಕೇಳ್ತಾಯಿದ್ಲು. ಇಡ್ಲಿಗೆ ನೆನೆ ಹಾಕಿದ್ದೆ. ಸೊ ಇಡ್ಲಿ ಕಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಇಡ್ಲಿ ರೈಸೇ ಹಾಕ್ಕೊಂಡಿದ್ದೀನಿ ನಾನು. ಸೊ ಮಾಮೂಲಿ ರೇಷನ್ ಅಕ್ಕಿಲಿ ನಾನು ಮಾಡಲ್ಲ. ಸೊ ಇಡ್ಲಿ ರೈಸು ಮತ್ತು ಉದ್ದಿನಬೇಳೆ, ಹಾಗೆ ಸ್ವಲ್ಪ ಸಾಬುದಾನ ಮತ್ತು ಮೆಂತ್ಯ ನೆನೆಸಿಟ್ಟಿದ್ದೆ, ಎಲ್ಲ ಒಟ್ಟಿಗೆ ನೆನೆಸಿಟ್ಟಿದ್ದೆ. ಅರೌಂಡ್ ಒಂದು ಲೋಟಕ್ಕೆ ನೆನೆಸಿಟ್ರೆ ಸಾಕು. ಸೊ ಅರೌಂಡ್ ಸರಿ ಆಗಿಬಿಡುತ್ತೆ. ಸೊ ಇದಿಷ್ಟು ಕಡಿದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು, ಸೊ ಇವತ್ತು ಸ್ವಲ್ಪ ಮೂಡ್ ಚೆನ್ನಾಗಿತ್ತು. ಸೊ ಬೆಳಗ್ಗೆಯಿಂದ ಏನೂ ಮಾಡಿರಲಿಲ್ಲಲ್ಲ, ಹಾಗಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟೆ ಮಲ್ಕೊಂಡೆ. ಕೆಲವೊಂದು ಸಲ ಆಗಲ್ಲ. ಸೊ ಕೆಲವೊಂದು ಸಲ ಸುಸ್ತಾಗಿರುತ್ತೆ, ಏನೋ ಒಂಥರ ಇರುತ್ತೆ. ಸೊ ನಾಳೆ ಮಾಡಿಕೊಂಡ್ರೆ ಇನ್ನೊಂದು ಕಡೆ ಸೊ ಅಲ್ಲಿಂದಲ್ಲಿಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಅಲ್ಲೇ ಏನಂದರೆ ಮಿಕ್ಸ್ ಮಾಡಿಟ್ಟೆ. ಸೊ ಇಷ್ಟು ಫೈನಲಿ ಅಡುಗೆ ಮನೆ ಇಷ್ಟು ಕ್ಲೀನ್ ಮಾಡಿಟ್ಟಿದ್ದೆ. ಸೊ ಸಾಂಬಾರು ರೆಡಿ ಇತ್ತು, ಸ್ವಲ್ಪ ಬಾಯ್ಲ್ಡ್ ರೈಸು ಉಳಿದಿತ್ತು. ನಮ್ಮಮ್ಮನೂ ಬಾಯ್ಲ್ಡ್ ರೈಸೇ ಊಟ ಮಾಡುವಂಥದ್ದು. ಸೊ ಇದಿಷ್ಟು ನನ್ನ ಮಂಡೇ ರೊಟೀನ್ ಆಗಿರುತ್ತೆ. ಸೊ ಫುಲ್ಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋನಿಗೆ. ಥ್ಯಾಂಕ್ ಯು.